ನಮಸ್ಕಾರ. ಮೇ 2026ರ ಪ್ರಚಲಿತ ವಿದ್ಯಮಾನಗಳ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನಾದರೂ ಯುಪಿಎಸ್ಸಿ, ಕೆಪಿಎಸ್ಸಿ ಅಥವಾ ಯಾವುದೇ ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷೆಗಳಾಗಿದ್ರೆ ಈ ಸೆಷನ್ ನಿಮಗೆ ಪರ್ಫೆಕ್ಟ್ ಮ್ಯಾಚ್. ಯಾಕಂದ್ರೆ ನಿಮ್ಮ ಸಿಲೆಬಸ್ಗೆ ತಕ್ಕಂತೆ ಬೇಕಾಗಿರುವ ಹೈ ಯೀಲ್ಡ್ ಮಾಹಿತಿಗಳನ್ನ ನಾವಿಲ್ಲಿ ತುಂಬಾ ಸಿಂಪಲ್ ಆಗಿ ಡಿಕೋಡ್ ಮಾಡ್ತಿದ್ದೀವಿ. ಬನ್ನಿ ಶುರು ಮಾಡೋಣ. ಓಕೆ, ಇವತ್ತು ನಾವು ಏನೆಲ್ಲ ಕವರ್ ಮಾಡ್ತೀವಿ ಅಂತ ಒಮ್ಮೆ ಕ್ವಿಕ್ ಆಗಿ ನೋಡ್ಬಿಡೋಣ. ಜಾಗತಿಕ ಭೌಗೋಳಿಕ ರಾಜಕೀಯ, ಭಾರತ ನ್ಯೂಜಿಲೆಂಡ್ ವ್ಯಾಪಾರ ಒಪ್ಪಂದ, ಆರ್ಬಿಐ ಮತ್ತು ನೀತಿ ಆಯೋಗದ ಆರ್ಥಿಕ ಆಡಳಿತ, ವಿಜ್ಞಾನ ಮತ್ತು ಬಾಹ್ಯಾಕಾಶ, ಹಾಗೆ ಪ್ರಿಲಿಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ಲೇಸಸ್ ಇನ್ ನ್ಯೂಸ್. ಮೊದಲನೆಯದಾಗಿ ಮ್ಯಾಕ್ರೋ ಪಿಕ್ಚರ್ನಿಂದ ಶುರು ಮಾಡೋಣ, ಅಂದ್ರೆ ಜಾಗತಿಕ ಭೌಗೋಳಿಕ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು. ಜನರಲ್ ಸ್ಟಡೀಸ್ ಪೇಪರ್ 2 ದೃಷ್ಟಿಯಿಂದ ಇದು ತುಂಬಾನೇ ಕ್ರಿಟಿಕಲ್ ಟಾಪಿಕ್. ಈಗ ಈ ಟೈಮ್ಲೈನ್ ಕಡೆ ಗಮನಹರಿಸಿ. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಪರಿಸ್ಥಿತಿ ಎಷ್ಟು ಡೆಲಿಕೇಟ್ ಆಗಿದೆ ಅಲ್ವಾ? ಏಪ್ರಿಲ್ 8ಕ್ಕೆ ಕದನ ವಿರಾಮ ಶುರುವಾಯಿತು. ಆಮೇಲೆ ಪಾಕಿಸ್ತಾನದಲ್ಲಿ ಶಾಂತಿ ಮಾತುಕತೆ ನಡೀತು. ಈಗ ಅತೀ ಮುಖ್ಯವಾಗಿ ಈ ಕದನ ವಿರಾಮವನ್ನ ಉಳಿಸ್ಕೊಳ್ಳೋಕ್ಕೆ ಅಂತ ಇರಾನ್ ಕೊಟ್ಟಿರೋ 14 ಅಂಶಗಳ ಪ್ರಸ್ತಾವನೆಯನ್ನ ಅಮೆರಿಕದ ಅಧ್ಯಕ್ಷರು ರಿವ್ಯೂ ಮಾಡ್ತಿದ್ದಾರೆ. ಜಾಗತಿಕ ರಾಜಕೀಯದಲ್ಲಿ ಇದೊಂದು ಬಹಳ ದೊಡ್ಡ ಡೆವಲಪ್ಮೆಂಟ್. ಈ ನಡುವೆ ಜಾಗತಿಕ ಮಟ್ಟದಲ್ಲಿ ಮೈತ್ರಿಗಳು ಒಡೆಯುತ್ತಿವೆ ಮತ್ತೆ ಹೊಸದಾಗಿ ರೂಪುಗೊಳ್ಳುತ್ತಿವೆ. ಅಮೆರಿಕ 2026ಕ್ಕೆ ಅಂತಾನೆ ಒಂದು ಹೊಸ G20 ಮೈತ್ರಿಯನ್ನ ಅನಾವರಣ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ದಕ್ಷಿಣ ಆಫ್ರಿಕಾವನ್ನ ಈ ಗುಂಪಿನಿಂದ ಸ್ಪಷ್ಟವಾಗಿ ಹೊರಗಿಡಲಾಗಿದೆ. ಇದಕ್ಕೆ ಕುಂದುಕೊರತೆಗಳ ರಾಜಕೀಯ ಅಥವಾ ಪಾಲಿಟಿಕ್ಸ್ ಆಫ್ ಗ್ರೀವಿಯನ್ಸ್ ಕಾರಣ ಅಂತ ಹೇಳಲಾಗ್ತಿದೆ. ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ಸಮೀಕರಣಗಳು ಹೇಗೆಲ್ದ ಬದಲಾಗ್ತಿದೆ ಅನ್ನೋದಕ್ಕೆ ಇದೊಂದು ಪಕ್ಕಾ ಉದಾಹರಣೆ. ಜಗತ್ತಿನಲ್ಲಿ ಇಷ್ಟೆಲ್ಲ ಧ್ರುವೀಕರಣ ಆಗ್ತಿದ್ರೂ ಭಾರತ ಮಾತ್ರ ತನ್ನ ಸ್ಟ್ರಾಟಜಿಕ್ ಅಟಾನಮಿಯನ್ನ ಅಂದ್ರೆ ಕಾರ್ಯತಂತ್ರದ ಸ್ವಾಯತ್ತತೆಯನ್ನ ಭದ್ರವಾಗಿ ಕಾಪಾಡಿಕೊಂಡಿದೆ. ಭಾರತ ಮತ್ತು ಜರ್ಮನಿ ತಮ್ಮ ರಾಜತಾಂತ್ರಿಕ ಸಂಬಂಧಗಳ 75ನೇ ವರ್ಷದ ಸಂಭ್ರಮದಲ್ಲಿವೆ. ಇದರ ಜೊತೆಗೆ ಹೊಸ ರಕ್ಷಣಾ ಕೈಗಾರಿಕಾ ಸಹಕಾರ ಮಾರ್ಗಸೂಚಿಗೆ ಸಹಿ ಹಾಕಿರೋದು ಹಾಗೂ 2026ರ ಕೊನೆಯಲ್ಲಿ ನಡೆಯೋ ತರಂಗ್ ಶಕ್ತಿ ಸಮರಾಭ್ಯಾಸದಲ್ಲಿ ಜರ್ಮನ್ ವಾಯುಪಡೆ ಭಾಗವಹಿಸ್ತಿರೋದು ನಮ್ಮ ಡಿಫೆನ್ಸ್ ಟೈಸ್ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅಂತ ತೋರ್ಸತ್ತೆ. ಸರಿ, ಈಗ GS ಪೇಪರ್ 2 ಮತ್ತು 3ಗೆ ಲಿಂಕ್ ಆಗುವಂಥ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಕಡೆಗೆ ಗಮನಹರಿಸೋಣ. ಎರಡೂ ದೇಶಗಳ ನಡುವಿನ ಆರ್ಥಿಕತೆಯಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು. ಫಾಸ್ಟ್ ಟ್ರ್ಯಾಕ್ ಆಗಿರೋ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ನ ಸ್ಕೇಲ್ ಎಷ್ಟಿದೆ ಅಂದ್ರೆ, ಬರೋ 5 ವರ್ಷಗಳಲ್ಲಿ ನಮ್ಮ ವ್ಯಾಪಾರವನ್ನ $5 ಬಿಲಿಯನ್ ಡಬಲ್ ಮಾಡೋ ಟಾರ್ಗೆಟ್ ಇದೆ. ಭಾರತೀಯ ರಫ್ತುಗಳಿಗೆ ನ್ಯೂಜಿಲೆಂಡಿನಲ್ಲಿ ಪೂರ್ತಿ 100% ಸುಂಕ ಮುಕ್ತ ಪ್ರವೇಶ ಸಿಗ್ತಿದೆ. ಅಷ್ಟೇ ಅಲ್ಲ, ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಬಿಲಿಯನ್ ಹೂಡಿಕೆ ಮಾಡೋ ಭರವಸೆನೂ ಸಿಕ್ಕಿದೆ. ಇದರ ಜೊತೆಗೆ ನಮ್ಮ ಪ್ರೊಫೆಷನಲ್ಸ್ಗೆ 5,000 ತಾತ್ಕಾಲಿಕ ಉದ್ಯೋಗ ವೀಸಾ ಕೂಡ ಸಿಕ್ತಿರೋದು ದೊಡ್ಡ ವಿಷಯ. ಆದ್ರೆ ಇಲ್ಲಿ ನಿಜಕ್ಕೂ ಮೆಚ್ಚಬೇಕಾದದ್ದು ನಮ್ಮ ಡೊಮೆಸ್ಟಿಕ್ ಪಾಲಿಸಿ ಮೇಕರ್ಸ್ನ ಜಾಣ್ಮೆ. ಒಂದೆಡೆ ಐಟಿ, ಶಿಕ್ಷಣ, ಆರೋಗ್ಯ ಸೇವೆಗಳಿಗೆ ಭರ್ಜರಿ ಮಾರ್ಕೆಟ್ ಆಕ್ಸೆಸ್ ಸಿಕ್ಕಿದ್ರೆ, ಇನ್ನೊಂದೆಡೆ ನಮ್ಮ ರೈತರನ್ನ ರಕ್ಷಿಸೋಕಂತಾನೆ ಡೇರಿ ಮತ್ತು ಈರುಳ್ಳಿ, ಬಟಾಣಿಯಂತಹ ಸೂಕ್ಷ್ಮ ಕೃಷಿ ಉತ್ಪನ್ನಗಳನ್ನ ಈ ಒಪ್ಪಂದದಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿದೆ. ಆಕ್ಸೆಸ್ ಮತ್ತು ಪ್ರೊಟೆಕ್ಷನ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿರೋ ರೀತಿ ಅದ್ಭುತವಾಗಿದೆ. ಈ ಅನಾಲಿಸಿಸ್ ಒಮ್ಮೆ ಗಮನಿಸಿ. ಒಂದು ಕಾಲದಲ್ಲಿ ನಮ್ಮ ಮತ್ತು ನ್ಯೂಜಿಲೆಂಡ್ ಸಂಬಂಧ ಕೇವಲ ಕಾಮನ್ವೆಲ್ತ್ ಮತ್ತು ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತು ಇಂಡೋ ಪೆಸಿಫಿಕ್ ಸ್ಟ್ರಾಟಜಿ ಮತ್ತು ಬಲವಾದ ಆರ್ಥಿಕ ಒಕ್ಕೂಟದಿಂದ ಈ ಸಂಬಂಧ ಡಿಫೈನ್ ಆಗ್ತಿದೆ. ಓಷಿಯಾನಿಯಾಗೆ ನ್ಯೂಜಿಲೆಂಡ್ ಒಂದು ಹೆಬ್ಬಾಗಿಲಾಗಿದ್ದು, ಇದು ನಮ್ಮ ಮುಂದಿನ ಜಿಯೋಪೊಲಿಟಿಕಲ್ ಸ್ಟ್ರಾಟಜಿಗೆ ಬಹಳ ಮುಖ್ಯವಾಗುತ್ತೆ. ಇನ್ನು ನಮ್ಮ ದೇಶೀಯ ಆರ್ಥಿಕ ಆಡಳಿತದ ಕಡೆ ಬರೋಣ. GS ಪೇಪರ್ 3ಗೆ ಸಂಬಂಧಪಟ್ಟಂತೆ ಆರ್ಬಿಐ ಮತ್ತು ನೀತಿ ಆಯೋಗದ ಈ ಟೆಕ್ನಿಕಲ್ ಅಪ್ಡೇಟ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಎಕನಾಮಿ ಓದುವಾಗ ಈ ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್ ಅಥವಾ ECL ಅನ್ನೋ ಪದ ನಿಮಗೆ ಎದುರಾದ್ರೆ ಕನ್ಫ್ಯೂಸ್ ಆಗ್ಬೇಡಿ. ಸಾಲ 90 ದಿನ ಕಳೆದು NPA ಆಗೋವರೆಗೂ ಕಾಯೋ ಬದಲು ಮೊದಲೇ ರಿಸ್ಕ್ ಲೆಕ್ಕಾಚಾರ ಮಾಡಿ ಅದಕ್ಕೆ ಪ್ರೊವಿಷನ್ ಮಾಡೋ ಕಟ್ಟುನಿಟ್ಟಿನ ವಿಧಾನ ಇದು. ಹಳೆಯ ಇನ್ಕರ್ಡ್ ಲಾಸ್ ಮೆಥಡನ್ನ ಬಿಟ್ಟು RBI ಈಗ ಇದನ್ನ ಅಡಾಪ್ಟ್ ಮಾಡ್ತಿದೆ. ಇದರ ಮುಂದುವರೆದ ಭಾಗವಾಗಿ ಬ್ಯಾಡ್ ಲೋನ್ ನಿಯಮಗಳನ್ನ RBI ಇನ್ನಷ್ಟು ಕಠಿಣ ಮಾಡಿದೆ. ಏಪ್ರಿಲ್ 1, 2027ರಿಂದ ಒಬ್ಬ ವ್ಯಕ್ತಿ ತನ್ನ ಒಂದು ಸಾಲ ಕಟ್ಟೋದ್ರಲ್ಲಿ ಸುಸ್ತಿದಾರನಾದ್ರೆ ಸಾಕು, ಡೊಮಿನೋ ಎಫೆಕ್ಟ್ನಂತೆ ಆತನ ಎಲ್ಲಾ ಸಾಲಗಳನ್ನು ಒಟ್ಟಿದೆ NPA ಅಂತ ಡಿಕ್ಲೇರ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, NPA ಗುರುತಿಸೋಕೆ ಮ್ಯಾನ್ಯುಯಲ್ ಇಂಟರ್ವೆನ್ಷನ್ ತೆಗೆದು ಪೂರ್ತಿ ಆಟೋಮ್ಯಾಟಿಕ್ ಸಿಸ್ಟಮ್ ತರ್ತಿದ್ದಾರೆ. ಕ್ರೆಡಿಟ್ ಡಿಸಿಪ್ಲಿನ್ ತರೋಕೆ ಇದೊಂದು ಅತಿದೊಡ್ಡ ಹೆಜ್ಜೆ. ಇನ್ನು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ವಿಚಾರಕ್ಕೆ ಬಂದ್ರೆ, ಮೇನ್ಸ್ ಆನ್ಸರ್ ಬರೆಯುವಾಗ ನಿಮ್ಗೆ ಈ ಎರಡೂ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಬೇಕು. ಸಹಕಾರಿ ಒಕ್ಕೂಟ ಅಂದ್ರೆ ನೀತಿ ನಿರೂಪಣೆಯಲ್ಲಿ
ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಸಹಕರಿಸಿ ಕೆಲಸ ಮಾಡೋದು. ಅದೇ ಸ್ಪರ್ಧಾತ್ಮಕ ಒಕ್ಕೂಟ ಅಂದ್ರೆ ರಾಜ್ಯಗಳ ನಡುವೆನೇ ಡೆವಲಪ್ಮೆಂಟ್ಗಾಗಿ ನಡೆಯೋ ಒಂದು ಹೆಲ್ದಿ ಪರ್ಫಾರ್ಮೆನ್ಸ್ ಬೇಸ್ಡ್ ಕಾಂಪಿಟಿಷನ್. ಯಾಕೆ ಈ ಕಾನ್ಸೆಪ್ಟ್ ಅಂದ್ರೆ ನೀತಿ ಆಯೋಗದಲ್ಲಿ ಈಗ ದೊಡ್ಡ ಮಟ್ಟದ ಮರುಸಂರಚನೆ ನಡೆದಿದೆ. ಹೊಸ ಉಪಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಲಾಹಿರಿ ಬಂದಿದ್ದಾರೆ. ಜೊತೆಗೆ 5 ಜನ ಹೊಸ ಫುಲ್ ಟೈಮ್ ಮೆಂಬರ್ಸ್ ಸೇರ್ಪಡೆಯಾಗಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಶಿಫ್ಟ್ ಏನಂದ್ರೆ ಬರೀ ಇಕಾನಮಿಸ್ಟ್ಸ್ ಇರೋ ಬದಲು ಈಗ ಹೆಲ್ತ್, ಬಯೋಟೆಕ್ನಾಲಜಿ ಮತ್ತು ಡೀಪ್ ಟೆಕ್ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ದೇಶದಲ್ಲಿ ಈಸ್ ಆಫ್ ಡೂಯಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸುಧಾರಿಸೋದು ಇವರ ಹೊಸ ಅಜೆಂಡಾ. ಸರಿ, ಈಗ GS3ರ ಮತ್ತೊಂದು ಹೈ ಸ್ಕೋರಿಂಗ್ ಏರಿಯಾ ಆದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಡೆವಲಪ್ಮೆಂಟ್ಸ್ ಕಡೆ ಹೋಗೋಣ. ಈ ಟೇಬಲ್ ನೋಡಿ, 2026ನೇ ಇಸ್ವಿ ಬಾಹ್ಯಾಕಾಶ ಕಾರ್ಯಾಚರಣೆಗಳ ಪಾಲಿಗೆ ಇತಿಹಾಸ ಸೃಷ್ಟಿಸ್ತಿದೆ. ನಾಸಾದ ಆರ್ಟೆಮಿಸ್ 2 ಮೂಲಕ ಮನುಷ್ಯರು ಮತ್ತೆ ಚಂದ್ರನತ್ತ ಹೋಗ್ತಿದ್ದಾರೆ. ಚೀನಾ ತನ್ನ ಟಿಯಾನ್ವೇನ್ 2 ಮಿಷನ್ ಮೂಲಕ ಕ್ಷುದ್ರ ಗ್ರಹದಿಂದ ಸ್ಯಾಂಪಲ್ ತರೋಕ್ ಹೊರಟಿದೆ. ಮತ್ತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹೆರಾ ಮಿಷನ್ ಮೂಲಕ ಡಿಡಿಮೋಸ್ ಕ್ಷುದ್ರಗ್ರಹ ತಲುಪ್ತಿದೆ. ಈ 3 ಮಿಷನ್ಸ್ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಮುಖ್ಯ. ಆರ್ಬಿಟ್ನ ಆಚೆಗೂ ಜೈವಿಕ ಜಗತ್ತಿನಲ್ಲಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗಿವೆ. ಹಸುಗಳ ತೇಗಿನಲ್ಲಿ ಮೀಥೇನ್ ಯಾಕಿರುತ್ತೆ ಅಂತ ರಿಸರ್ಚ್ ಮಾಡಿದಾಗ ಕರುಳಿನ ಸೂಕ್ಷ್ಮಾಣುಜೀವಿಗಳಲ್ಲಿ ಹೊಸದೊಂದು ಆರ್ಗನಲ್ಲಿರೋದು ಪತ್ತೆಯಾಗಿದೆ. ಇನ್ನೊಂದೆಡೆ UAE ದೇಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ತನ್ನ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ಸಿಕ್ಕಾಪಟ್ಟೆ ಸ್ಪೀಡಪ್ ಮಾಡ್ತಿದೆ. ಅಂತಿಮವಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೈಲಿ ಟೆಸ್ಟಬಲ್ ಆಗಿರೋ ಅಂದ್ರೆ ಖಂಡಿತವಾಗಿಯೂ ಕೇಳಬಹುದಾದ ಸುದ್ದಿಯಲ್ಲಿರುವ ಸ್ಥಳಗಳ ಬಗ್ಗೆ ಒಂದು ರ್ಯಾಪಿಡ್ ಫೈರ್ ರಿವಿಷನ್ ಮಾಡ್ಬಿಡೋಣ. ಫಸ್ಟ್, ಇರಾನ್ನ ಚಬಹಾರ್ ಪೋರ್ಟ್. ಅಮೆರಿಕ ಕೊಟ್ಟಿದ್ದ ನಿರ್ಬಂಧಗಳ ವಿನಾಯಿತಿ ಏಪ್ರಿಲ್ 26ಕ್ಕೆ ಮುಗಿದಿರೋದ್ರಿಂದ ನಿರ್ಬಂಧಗಳ ಅಪಾಯ ತಪ್ಪಿಸಲು ಭಾರತ ತನ್ನ ಸಿಬ್ಬಂದಿಯನ್ನ ಅಲ್ಲಿಂದ ಕಾರ್ಯತಂತ್ರವಾಗಿ ಹಿಂದೆ ಕರೆಸ್ಕೊಳ್ತಿದೆ. ಮಧ್ಯ ಏಷ್ಯಾಗೆ ಕನೆಕ್ಟ್ ಆಗೋ ನಮ್ಮ INSTC ಕಾರಿಡಾರ್ಗೆ ಇದರಿಂದ ಸ್ವಲ್ಪ ಪೆಟ್ಟು ಬೀಳ್ಬೋದು. ನೆಕ್ಸ್ಟ್, ಲಿಬಿಯಾದ ಘಡೇಮ್ಸ್ ಬೇಸಿನ್. ಇದು ಯಾಕೆ ನ್ಯೂಸ್ನಲ್ಲಿದೆ ಅಂದರೆ ನಮ್ಮ ಆಯಿಲ್ ಇಂಡಿಯಾ ಕಂಪನಿ ಇಲ್ಲಿ 5ನೇ ಬಾರಿ ಹೈಡ್ರೋಕಾರ್ಬನ್ ಪತ್ತೆ ಹಚ್ಚಿದೆ. ನಮ್ಮ ಇಂಧನ ಭದ್ರತೆ ಅಥವಾ ಎನರ್ಜಿ ಸೆಕ್ಯೂರಿಟಿಗೆ ಇದು ಭಾರಿ ಬೂಸ್ಟ್ ಕೊಡುತ್ತೆ. ಹಾಗೆ ದಕ್ಷಿಣ ಅಟ್ಲಾಂಟಿಕ್ ಸಾಗರದಲ್ಲಿರೋ ಫಾಕ್ಲ್ಯಾಂಡ್ ದ್ವೀಪಗನ್ನು ಮ್ಯಾಪ್ನಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಬ್ರಿಟನ್ ಮತ್ತು ಅರ್ಜೆಂಟೀನಾ ನಡುವೆ ಸಾರ್ವಭೌಮತ್ವದ ಕಿತ್ತಾಟ ಮತ್ತೆ ಶುರುವಾಗಿದೆ. ಇಂಥ ವಿವಾದಿತ ಜಾಗಗಳ ಮೇಲೆ UPSC ಯಾವಾಗ್ಲೂ ಕಣ್ಣಿಟ್ಟಿರುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಪ್ರಮುಖ ಕಡಲ ವ್ಯಾಪಾರ ಕೇಂದ್ರಗಳಾದ ಅಡೆನ್ ಕೊಲ್ಲಿ ಮತ್ತೆ ಹಾರ್ಮುಜ್ ಜಲಸಂಧಿ, ಯೆಮೆನ್ ಕರಾವಳಿಲಿ ಆಪ್ತಿರೋ ಟ್ಯಾಂಕರ್ ಹೈಜಾಕ್ ಮತ್ತೆ ಅಮೆರಿಕ ಇರಾನ್ನ ತೈಲ ವಶಪಡಿಸಿಕೊಂಡಿರೋದು ಗ್ಲೋಬಲ್ ಟ್ರೇಡ್ ಮಾರ್ಗಗಳಲ್ಲಿ ಎಷ್ಟು ಟೆನ್ಷನ್ ಕ್ರಿಯೇಟ್ ಮಾಡಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ, ಈ ಸೆಷನ್ ಮುಗಿಸೋ ಮುನ್ನ ಒಂದು ಪ್ರಮುಖ ಪ್ರಶ್ನೆ. ಈಗ ಜಗತ್ತಿನಾದ್ಯಂತ ನಡೀತಿರೋ ಈ ಪ್ರೊಟೆಕ್ಷನಿಸಂ ಅಂದ್ರೆ ಸಂರಕ್ಷಣಾವಾದ ಮತ್ತೆ ಈ ಜಾಗತಿಕ ಕಾನ್ಫ್ಲಿಕ್ಟ್ಗಳು ನಮ್ಮ ಭಾರತದ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಮೇಲೆ ಲಾಂಗ್ ಟರ್ಮ್ನಲ್ಲಿ ಹೇಗೆ ಪರಿಣಾಮ ಬೀರಬಹುದು? ಇದನ್ನೊಮ್ಮೆ ಆಳವಾಗಿ ಯೋಚಿಸಿ. ಈ ಪರ್ಸ್ಪೆಕ್ಟಿವ್ನಿಂದ ನಿಮ್ಮ ಆನ್ಸರ್ಸ್ನ ಬಿಲ್ಡ್ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ, ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ, ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ.
ಅದೇ ಸ್ಟಡಿ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚ್ನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲ್ಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನೋ ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಗ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.